ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಕಲಾವಿದರ ತವರರಾದಂತಹ ಹುಣಸೂರಿನಲ್ಲಿ ರಾಜ್ಯ ಮಟ್ಟದಲ್ಲಿ ಯಶಸ್ವಿಯಾಗಿ ಪ್ರದರ್ಶನವನ್ನು ಕಂಡಂತಹ ಕುಮಾರ ಅರಸೇಗೌಡ ಮಿತ್ರ ಬಳಗದ ವತಿಯಿಂದ ಮಿಸ್ಟರ್ ಗುಂಡಣ್ಣ ಎನ್ನುವ ನಾಟಕ ಬಹಳ ಯಶಸ್ವಿಯಾಗಿ ಪ್ರದರ್ಶನವನ್ನು ಕಂಡಿತು. ಈ ಒಂದು ನಾಟಕಕ್ಕೆ ನಮ್ಮ ಮಿತ್ರರ ಮಿತ್ರ ತಂಡ ಪೂರ್ಣವಾಗಿ ಅದರಲ್ಲಿ ತೊಡಗಿ ಮೊದಲಿನಿಂದ ಕೊನೆಯ ತನಕನೂ ಸಹ ನಾಟಕವನ್ನು ವೀಕ್ಷಣೆ ಮಾಡಿತ್ತು. ಗಣಪತಿ ಸಮಿತಿಯ ಶ್ರೀಯುತ ಎಚ್ ವೈ ಕೃಷ್ಣರವರು, ವಕೀಲ ಪುಟ್ಟರಾಜರವರು, ಎಚ್ ಎಲ್ ನಟೇಶರವರು, ದಾಸಣ್ಣರವರು, ಅಶೋಕ ಗೌಡರವರು, ಹೀಗೆ ಎಲ್ಲ ಕಲಾವಿದರು ಸಹ ಎಲ್ಲ ಮುಖಂಡರು ಸಹ ಆ ಒಂದು ನಾಟಕದಲ್ಲಿ ಭಾಗವಹಿಸಿದರು ಅಂತ ಹೇಳ್ತಾ ನಾವು ಪೂರ್ಣವಾಗಿ ಆ ನಾಟಕವನ್ನು ವೀಕ್ಷಣೆ ಮಾಡಿದ್ರಿಂದ ವೀಕ್ಷಕರೇ, ಕೆಲವು ಮುಖ್ಯ ಸನ್ನಿವೇಶಗಳನ್ನು 4 ಬಾರಿ ಚಿತ್ರೀಕರಣವನ್ನು ಮಾಡಿದ್ದೇವೆ. ಒಂದೊಂದು ಸಂಚಿಕೆಯಲ್ಲಿ ಒಂದೊಂದು ಆ ಒಂದು ಸನ್ನಿವೇಶವನ್ನು ತಮಗೆ ಹೇಳ್ತಾ ನಾನು ಹೋಗ್ತೇನೆ, ಅದನ್ನು ತೋರಿಸ್ತಾ ಹೋಗ್ತೇನೆ. ಈಗ ಮಿಸ್ಟರ್ ಗುಂಡಣ್ಣ ನಾಟಕದ ಮೊದಲ ಸನ್ನಿವೇಶದಲ್ಲಿ ಶ್ರೀಯುತ ಮಧುಪ್ರಕಾಶ್ರವರು, ಅಯ್ಯಾರವರು, ಗೌರಮ್ಮರವರು ಹಾಗೂ ಶೇಷಾಚಲ ಹುರಾರವರು ಭಾಗವಹಿಸಿದಂತಹ ಸುಂದರವಾದ ಹಾಸ್ಯಮಯ ದೃಶ್ಯವನ್ನು ಚಿತ್ರೀಕರಣವನ್ನು ಮಾಡಿದ್ದೇವೆ. ಅದನ್ನು ನಮಗೆ ತೋರಿಸುವ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಅಂತ ಹೇಳ್ತಾ ಬನ್ನಿ ನಾವೀಗ ಹೋಗೋಣ ಮಿಸ್ಟರ್ ಗುಂಡಣ್ಣ ನಾಟಕದ ಒಂದು ದೃಶ್ಯವನ್ನು ವೀಕ್ಷಣೆ ಮಾಡೋದಕ್ಕೆ. ನಿಮ್ಮ ಹೆಂಗಸದ ಅಷ್ಟೇ ಕೆಲಸ. ಹಿಡಿ ಅಂದ್ರೆ ಹಿಡ್ಕೋಬೇಕು, ಮುಡಿ ಅಂದ್ರೆ ಮುಟ್ಬಿಡ್ಬೇಕು. ಒಳಗೋ ಅಲ್ಲಿ ನೋಡಿ ಹೆಂಗಿಂತ ಜನ ಕೈ ಜನ ಸಿಕ್ಕ ಚಾಟ್ನಿ ಮಾಡ್ಬಿಡ್ತಾರೆ. ನೀವೇನ್ ಹೇಳಿದ್ರಿ? ತರಕಾರಿ ತರ ಮಾತಾಡಿದ್ರಿ. ನಾನು ತರಕಾರಿ ತರ ಬರುವಂತ ಮಾರ್ಕೆಟ್ ಹೋಗಿದ್ದೆ. ಎಲ್ಲರೂ ಅಯ್ಯೋ ಮಳೆ ಬರುತ್ತೆ ಅಂತ ಅಂಗಡಿ ಬಾಗ್ಲಾಕ್ ಹೋಗಿದ್ರು. ಅಲ್ಲಿ ಯಾವ್ದೋ ಒಂದು ಹಳೆ ಮನೆ ಮುಂದೆ ಮನೆ ಮುಕ್ಕಿ ಕೂತಿದ್ಲು. ಈ ಕಾಲ ಇಬ್ಬರು ಮುಕ್ಕಿ ನೋಡ್ದೆ. ಹೊಸ ಮುಖ್ಯ ಮನೆ ಮುಚ್ಚಿ. ಹೊಸ ಮುಚ್ಚಿ ಅಂದ್ರೆ ನಿಮ್ಮಂತವ್ರು ಒಂಥರ ಲಕ್ಸುರಿ ಬಸ್ ಇದ್ದಂಗೆ. ಈ ಹಳೆ ಮುಚ್ಚಿ ಅಂದ್ರೆ ಹಳೆಯಿಂದ ಇಲ್ಲ ನಾನು ಇದ್ದಂಗೆ ನೋಡಿ. ನೀವು ನೋಡೋದ್ರ ಇದ್ದಲ್ಲ, ಏ ಮಮಯ ಎಲ್ಲಿದೀಯ ಈ ಹಳೆ ಮುಚ್ಚಿ ಬಂದರು. ವರ್ಷದ ತರಕಾರಿ ಪಡಿ ಕಟ್ಟಿತ್ತು. ನಾನು ಈಗೇನು ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಮಡಗಿದ್ದು ಇವೆಲ್ಲ ಯಾಕೆ ಅಂತ ಪಕ್ಕದ ಕೈ ಹಾಕ್ದೆ. ಮೇಲ್ಗಡೆ ಒಂದು ಉದ್ದ ಗುಡ್ಡೆ, ಕೆಳಗಡೆ ಸಣ್ಣ ಗುಡ್ಡೆ ಮಡಗಿದ್ದು ಬದನೆಕಾಯಿಯ. ಅತಿ ಮೇಲ್ಗಡೆ ಗುಡ್ಡೆಗೆ ಎಷ್ಟು ಅಂದ್ರೆ ₹1. ಮತ್ತೆ ಕೆಳಗಡೆ ಸಣ್ಣ ಗುಡ್ಡೆ ಮಡಗಿದೆಯಲ್ಲ ಇದಕ್ಕೆ ಎಷ್ಟು ಅಂದೆ. ನಾವು ಹಂಗೆ ಇಲ್ಲಲ್ಲ, ಎಲ್ಲಾನು ತುರ್ಕ ಬಂದ್ಬಿಟ್ಟೆ. ಅದಕ್ಕೆ ತುರ್ಕೊಡ್ಬಾರ್ದ ದುಷ್ಮತಾನೆ ನೋಡಿ. ಸುಮ್ಮನೆ ಅಂದ್ಬಿಟ್ಟು ಹಂಗೆ ದುಷ್ಮತಾನೆ. ಮಗನ್ನೇ ನೀರೆಲ್ಲ ಗುಡ್ಡೆಗೆ ಎಷ್ಟು? ₹1 ಅಂದ್ಲು. ₹1 ಕೆಳಗಿನ ಗುಡ್ಡೆಗೆ ಹಂಗೆ ಎಲ್ಲದು ಮೇಲಿನ ಗುಡ್ಡೆ ₹1 ಆದ್ಮೇಲೆ ಕೆಳಗಿನ ಗುಡ್ಡೆ ₹1 ಅಂತ. ಮೇಲ್ಗಡೆ ಗುಡ್ಡೆ ₹1, ಕೆಳಗಡೆ ಗುಡ್ಡೆ ಹಾಗೆ ಅಂದ್ರೆ ಅದಕ್ಕೂ ₹1. ನಂಗೆ ಗೊತ್ತು ಯಾವ ಮೇಲ್ಗಡೆ ಗುಡ್ಡೆ ದುಡ್ಡು, ಕೆಳಗಡೆ ಗುಡ್ಡೆ ಹಂಗೆ ಪುಕ್ಷಕ್ಕೆ ಬರುತ್ತೆ. ಅದಕ್ಕೆ ಕೃಷ್ಣ ನಾನು ಬಾರಿ ಪೈಲ ಯಾವಾಗ ಹಿಂದೆ ಹಿಂದೆಲ್ಲ ಹಿಂದೆ ತಿನ್ನು. ಒಂದ್ ಕಾಲದಲ್ಲಿ ಬೇಕಾದಷ್ಟು ಕುಸ್ತಿ ಆಡಿದ್ದೀನಿ. 5 ಜೊತೆ ಕುಸ್ತಿ ಆಡಿದ್ದೀನಿ. ಗೆದ್ದೇ ಇಲ್ಲ. ಇವಾಗ ಏನ್ ಆಟ ದುಡ್ಡು ಅಂತ ನೀವು ದೇವಸಿಂಗನಾಗ ಹೇಳಿ ನಾನು ನಮ್ಮ ಕಲಿ ಮಕ್ಕ ಅಂತ ನನ್ನ ಬಗ್ಗೆ ಏನು ಮಕ್ಕಳ ಸುದ್ದಿ ಬರ್ತಾನ. ಅಲ್ಲಿ ಆಟ ನಿಂತಿತ್ತು. ನಾನು ಕತ್ಲೆಯಾಗಿತ್ತು. ಅಯ್ಯೋ ಮನೆಗೆ ಹೆಂಗಪ್ಪ ಹೋಗೋದು ಅಂತ ಕೇಳಿದೆ. ಅಣ್ಣ ಈ ಆಟ ನಮ್ಮ ಮನೆಗೆ ಹೋಗುತ್ತಾ ಅಂದೆ. ಮನೆಗೆ ಬೇಕಾದ್ರೆ ಜಲ್ದಿಗೂ ಹೋಯ್ತೀನಿ ಅಂದ. ಏನು ಕೊಡೋದು, ಎಷ್ಟು ಜನ ಕೂತ್ಕೋಬಹುದು ಅಂದ್ರೆ 2 ಕೂತ್ಕೋಬಹುದು ಅಂತ. ಹೌದಾ, ಎಷ್ಟು ಕೊಡ್ಬೇಕು ಅಂದ್ರೆ ₹20 ಅಂದ. ಸರಿ ಬ್ಯಾಗ್ ಇತ್ತಲ್ಲ, ಹತ್ತಿ ಕೂತ್ಕೊಂಡ ತಕ್ಷಣ ಮನೆ ಹತ್ರ ಇಳಿಸ್ತ. ದುಡ್ಡು ಕೊಡು ಅಂತ ₹10 ತೆಗೆದು ಕೊಟ್ಟೆ. ಏನ್ ₹10 ಕೊಡ್ತಾ ಇದೀಯಾ? ₹200 ಕೊಡೋ ಅಂತ ಜಗಳ ಮಾಡ್ತಾರ್ರಿ.
ಮಗನೇ ಅವ ಕೇಳಿದ್ದು ಎಷ್ಟು? ಅವ ಕೇಳಿದ್ದು ಇಬ್ಬರಿಗೆ 20 ರೂಪಾಯಿ ಕೊಟ್ಟಿದ್ದು ಎಷ್ಟು? 10 ರೂಪಾಯಿ. ಇನ್ನೊಂದು ನೀನು ಅಪ್ಪ ಕೊಡುದು ಉಂಟ? ನಮ್ಮಪ್ಪ ಯಾಕೆ ಕೊಡ್ತಾನು? ನೀನ್ ಮುಂದ್ಗಡೆ ಕೂತ್ಕೊಂಡಲ್ಲ ಅವ್ನು ಕೊಡ್ಬೇಕು. ಅವ್ನ ಕೊಡ್ಬೇಕು, ಗಾಡಿ ಹೌದು, ಅವ್ನು ಅಂತ ಬಿಟ್ಟಿತ್ತ, ಗಾಡಿ ಓಡಿಸ್ಬೇಕಲ್ಲ. ಅವನೇನು ಓಡಿಸ್ಬೇಕಾಗಿತ್ತ, ನಾವೇ ಕಳ್ಕೊಂಬತ್ತಿದ್ವಪ್ಪ. ಗಾಡಿ ತಗೊಂಡ್ಬಿಡಿ. ಜೊತೆ ದುಡ್ಡು ಎಲ್ಲ ಕೇಳ್ತೀರಿ. ತರಕಾರಿ ಕೊಟ್ಟು ಕಳ್ಸೋಕೆ ಅಡಿಗೆ ಮಾಡಿ. ಅದು ನೋಡ್ರಿ ಹೊರ ಹೋಗ. ನನ್ನ ಮಗ ನೋಡಿ ಮಗನ ಒಳ್ಳೆ ಪಿರಿಯಾಪಟ್ಟ ದಿವ್ವೈದಾಗಿದ್ದು ಹೊಟ್ಟೆ ನೋಡ್ರಿ, ಹೊಟ್ಟೆನ ಒಳ್ಳೆ ಚಾಮುಂಡಿ ಬೆಟ್ಟ ಇದೆ. ನನ್ನ ಹೊಟ್ಟೆ ಚಾಮುಂಡಿ ಬೆಟ್ಟ ಇದ್ದಿಲ್ಲಲ್ವಾ? ಒಂದು ಕೆಲಸ ಮಾಡಿಸು, ಕೆತ್ತಿಸಿ ಬೆಟ್ಟ ಮಾಡಿಸಿ ಮೇಲೊಂದು ರೂಮ್ ಕಟ್ಟಿಸಿ ಒಂದು ದೀಪ ಹಾಕಿ ನಿಮ್ಮ ಮಗುವನ್ನ ಕಳೆಕ ಮಾಡಿ. ಓ, ನಮ್ಮ ಅವ್ವನ್ನ ಕಳಗೆ ಮೇಲೆ ಕೂದಿಸ್ತೀನಿ, ನಿನ್ ಮಗಳನ್ನ ಕಳಗತ್ತೆ ನನ್ನ ಹೊಟ್ಟೆ ಮೇಲೆ ಹೊಟ್ಟೆ ಕಿತ್ತು ಮೇಲೆ ಇಂಥ ಹೊಟ್ಟೆ ಬರ್ಲಿಲ್ವಲ್ಲ. ನಮಗೆ ಎಂತ ಕೆಲಸ ಮಾಡಿ ಬೆಳಿಗ್ಗೆ ಲವ್ ಬಟ್ಟ ತುಂಬಾ ಸುಸ್ತಾಗಿದೆ, ಒಂದ್ ಲೋಟ ಬಿಸಿ ಬಿಸಿ ಕಾಫಿ ಕಾಯಿಸ್ಕೊಡು ಅಂದ್ರೆ ನನ್ನ ಮಗ ಕಾಫಿಗೆ ಕಾಫಿ ಪುಡಿ ಹಾಕೊಂಡ್ಬಂದು ಸೀಗೆ ಪುಡಿ ಹಾಕೊಟ್ಟಿದ್ದಾನೆ. ಹೌದಾ ಭಟ್ರೆ? ಹೀಗೆ ಮಾಡ್ರಿ? ನಾನು ಆ ಕೆಲಸ ಮಾಡೋದಂತ ಮಾರ ನನ್ನ ಜೀವನದಲ್ಲಿ ಆ ಕೆಲಸ ಯಾರಿಗೂ ಮಾಡಲ್ಲ ಮಾರ. ಬರೀ ಸುಳ್ಳು ಸುಳ್ಳು ಈಗ ತಾನೇ ಹೊಟ್ಟೆ ನೋಡಿದ್ರೆ ಬಾಳೆ ಇಲ್ಲ, ನೀವು ಅವು ನಾನು ಕುಡ್ಕ ಬಂದೆ ದೊಡ್ಡ ಕೂತಂತೆ. ನನ್ನ ತಾಯಿ ಸುದ್ದಿ ಮಾತಾಡಬೇಡ. ಯಾಕಂದ್ರೆ ಅಲ್ಲ, ನೀವೇ ಮಾಡ್ಕೊಂಡು ನಿಮ್ಗೆ ಏನ್ ಅಡಿಗೆ ಮಾಡಕ್ ಬರ್ತೇ ಅಂತ ಇಸ್ಕೊಂಡಿದ್ದೀರಿ. ನೀನು ಉದ್ಧಾರ ಆಗುದಿಲ್ಲ ನೋಡಿ ಮಾರ, ನಿಮಿಷ ನನ್ನ ಕೈಯಿಂದ ಅಡಿಗೆ ಮಾಡಿದ್ದೀನಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.